ಬೇಸಿಗೆಗೂ ಮುನ್ನ ಕುಡಿಯುವ ನೀರಿಗೆ ಅಭಾವ ಶುರುವಾಗಿದ್ದು, ರೊಚ್ಚಿಗೆದ್ದ ಗ್ರಾಮಸ್ಥರು ಪಿಡಿಒ ಮತ್ತು ಸಿಬ್ಬಂದಿಗಳು ಗ್ರಾಮ ಪಂಚಾಯಿತಿ ಕಚೇರಿಗೆ ತೆರಳದಂತೆ ದಿಗ್ಬಂಧನ ವಿಧಿಸಿದ್ದಾರೆ. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 6 ಮತ್ತು 7ನೇ ವಾರ್ಡ್ನಲ್ಲಿ ಕಳೆದ 6-7 ತಿಂಗಳಿನಿಂದ ಕುಡಿಯುವ ನೀರಿಗಾಗಿ ಸಾಕಷ್ಟು ಸಮಸ್ಯೆ ಎದುರಾಗಿದೆ. ಗ್ರಾಮದ ಸಮೀಪದಲ್ಲೇ ಕಪಿಲಾ ನದಿ ಹಾದು ಹೋಗಿದ್ರೂ ಕೂಡ ನೀರಿಗೆ ಹಾಹಾಕಾರ ಶುರುವಾಗಿದ್ದು, ಈ ಬಗ್ಗೆ ಹಲವು ಬಾರಿ ಮನವಿಯನ್ನ ಸಲ್ಲಿಸಿದರು. ಪಿಡಿಒ ಮತ್ತು ಸಿಬ್ಬಂದಿಗಳು ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಹಿನ್ನೆಲೆ ಹುಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗವನ್ನ ಜಡಿದು ಪ್ರತಿಭಟನೆ ನಡೆಸಲಾಗಿದೆ. ಹುಲ್ಲಹಳ್ಳಿ ಗ್ರಾಮಸ್ಥ ಕಾಶಿ ಅಂತ ಕಳೆದ 1 ತಿಂಗಳಿಂದ ಸತತವಾಗಿ 6ನೇ ಬ್ಲಾಕು 7ನೇ ಬ್ಲಾಕಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತುಂಬಾ ಇದೆ ಅಂತ ಹಲವಾರು ಬಾರಿ ಗ್ರಾಮ ಪಂಚಾಯತಿಗೆ ಅರ್ಜಿ ಸಹ ಕೊಟ್ಟು ಸ್ಥಳೀಕರಾದಂತಹ ಸಾರ್ವಜನಿಕರು ಸಹ ಬಂದು ಹೇಳಿದ್ರು ಸಹ ಬೇಜವಾಬ್ದಾರಿಯಾಗಿ ಒಬ್ಬ ಪಿಡಿಒ ಇಷ್ಟು ಬೇಜವಾಬ್ದಾರಿ ಅಂತ ನಾವು ತಿಳ್ಕೊಂಡಿರಲಿಲ್ಲ. ಏನಾದ್ರೂ ಇವ್ರು ಅಪ್ಪನ ಮನೆ ಅಂತ ತಂದು ಮಾಡ್ತಾ ಇದ್ದಾರೆ ಇವರು. ಗ್ರಾಮ ಪಂಚಾಯತಿಯಿಂದ 15 ಫೈನಾನ್ಸ್ ಕೋಟ್ಯಾಂತರ ರೂಪಾಯಿ ಹಣ ಇದೆ, ಬೇಕಾದಷ್ಟು ಬೋಗಸ್ ಚೆಕ್ಗಳನ್ನು ಹಾಕ ತಿಂತಾ ಇದ್ದೀರಾ ನೀವು. ನಿಮ್ಗೆ ಯೋಗ್ಯತೆ ಇಲ್ವಾ ನಿಮ್ಗಳಿಗೆ ಕುಡಿಯೋ ನೀರು ಕೊಡೋಕ್ಕೆ? ಒಬ್ರು ಇಒ ಒಂದು ಫೋನ್ ಕರೆ ರಿಸೀವ್ ಮಾಡ್ತಾ ಇಲ್ಲ ಅವರು. ಅವ್ರನ್ನೆಲ್ಲ ಅಧಿಕಾರಿಗಳು ಅಂತ ನಾವು ಗೌರವಿಸ್ಬೇಕು. ಇವ್ರನ್ನೆಲ್ಲ ಈಗ ನಿರ್ಧಾರ ಏನಿಲ್ಲ, ಈಗ ಗ್ರಾಮ ಪಂಚಾಯತಿಗೆ ಬೀಗ ಹಾಕಿ ಅವ್ರು ಯಾರು ಇಲ್ಲಿ ಇರೋದು ಯೋಗ್ಯತೆ ಇಲ್ಲ ಅವ್ರಿಗೆ. ಅದರಿಂದ ಬೀಗ ಹಾಕ್ಬಿಟ್ಟು ಕೂತಿದ್ದೀವಿ. ಕುಡಿಯೋ ನೀರು ಕೊಡೋ ತನಕ ಅವ್ರು ಆಫೀಸ್ಗೆ ಹೋಗಂಗಿಲ್ಲ, ಯಾವುದೇ ರೀತಿ ಕೆಲಸ ಕಾರ್ಯಗಳನ್ನ ಮಾಡುವಾಗಿಲ್ಲ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.